ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ. ಇವತ್ತು ನವರಾತ್ರಿ 9ನೇ ದಿನ. ಈ ದಿನ ನಮಗೆಲ್ಲ ಶುಭ ಆಗಲಿ, ಒಳ್ಳೆಯದಾಗಲಿ. ಆಯುಧ ಪೂಜೆ ಮಾಡುವಂತಹ ದಿನ. ಯಾರ್ಯಾರು ಯಾವ್ಯಾವ ಆಯುಧವನ್ನು ಪೂಜೆ ಮಾಡ್ತಾರೆ, ಯಾರ್ಯಾರು ಯಾವ ಆಯುಧವನ್ನು ಬಳಸ್ತಾರೆ ಅನ್ನೋದು ಗೊತ್ತಿಲ್ಲ. ಏನಿವೆ, ದುಷ್ಟರ ಸಂಹಾರ ಮಾಡಿದ ನೆನಪಿಗಾಗಿ ಈ ಹಬ್ಬ ನಡೆಯುತ್ತೆ. ಆದರೆ ಬಳಸದ ಸಂದರ್ಭದಲ್ಲಿ ದುಷ್ಟರೇ ಇಂಥ ಪೂಜೆ ಮಾಡೋದು ಜಾಸ್ತಿ ಅಂಥದ್ದೆಲ್ಲ ಇದೆ. ಏನಿವೆ, ಈ ಶಕ್ತಿ ದೇವತೆಗೆ ಒಂದು ಅದ್ಭುತವಾದ ಇತಿಹಾಸ ಇದೆ. ಸೊ ಅದನ್ನು ಇನ್ಯಾವಾಗಲೂ ಅದನ್ನು ನಾನು ಮಾತಾಡ್ತೀನಿ. ಇವತ್ತಿನ ದಿನ ನಾನು ಎಲ್ಲರಿಗೂ ಕೂಡ ಆಯುಧ ಪೂಜೆಯ ಶುಭ ಕಾಮನೆಗಳನ್ನು ಕೋರ್ತೀನಿ. ಇವತ್ತು ಬೆಳಗಿನಿಂದ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇದು ಹಲವರ ನಿರೀಕ್ಷೆಯ ಸುದ್ದಿ. ಇದಾಗತ್ತಾ, ಆಗಲ್ವಾ? ಅದು BJP ರಾಜ್ಯ ಘಟಕದ ಅಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದರೆ ಈ ಸುದ್ದಿ ಕೆಲವು ತಿಂಗಳುಗಳ ಹಿಂದೆ ಈ ಬಗ್ಗೆ ಚರ್ಚೆ ಪ್ರಾರಂಭ ಆಗಿತ್ತು. ನಂತರ ಯಾಕೋ ಗೊತ್ತಿಲ್ಲ, ಅದು ತಣ್ಣಗಾಗಿತ್ತು. ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಈ ಸುದ್ದಿ ಪ್ರಾರಂಭ ಆಗಿದೆ. ಆ ಹೆಸರು ಯಾರದು ಗೊತ್ತಾ? ಶೋಭಾ ಕರಂದ್ಲಾಜೆ ಅವರದ್ದು. ಈ ಸುದ್ದಿ ಬೆಳಗ್ಗೆ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆಯಾಗುವ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆಯವರು ಮೈಸೂರಿನಲ್ಲಿದ್ದರು. ಅವರು ಹಲವು ವರ್ಷಗಳಿಂದ ಇದನ್ನು ಮಾಡ್ತಾರೆ ಕಾಣುತ್ತೆ. ಮಾವುತರಿಗೆ, ದಸರಾದ ಬಂದ ಮಾವುತರಿಗೆ ಊಟ ಹಾಕುವ ಕೆಲಸ, ಊಟ ಬಡಿಸುವ ಕೆಲಸ, ಅದನ್ನು ಅವರು ಮಾಡ್ತಾಯಿದ್ರು. ಆಗಲೇ ಮಾಧ್ಯಮಗಳಲ್ಲಿ ಈ ಚರ್ಚೆ ಪ್ರಾರಂಭ ಆಗಿತ್ತು. ಶೋಭಾ ಕರಂದ್ಲಾಜೆಯವರು BJPಯ ರಾಜ್ಯ ಘಟಕದ ಅಧ್ಯಕ್ಷರಾಗ್ತಾರೆ ಅಂತ. ಈ ಸುದ್ದಿ ನಿಜನಾ? ಇದು ನಿಜ ಆಗಿದ್ದರೆ ಬೀರುವ ಪರಿಣಾಮ ಯಾವುದು, ಯಾರ ಮೇಲೆ? ಪಕ್ಷದ ವರಿಷ್ಠರಿಗೆ ಶೋಭಾ ಕರಂದ್ಲಾಜೆಯ ಮೇಲೆ ಅಷ್ಟು ನಂಬಿಕೆ ಇದೆಯಾ, ಅಥವಾ ಇದರಿಂದ ಬೇರೆ ರಾಜಕೀಯ ಕಾರಣಗಳಿವೆಯಾ? ರಾಜ್ಯ ರಾಜಕಾರಣದ ಬೇರೆ ಬೇರೆ ಗುಂಪುಗಳನ್ನು ಸಮತೋಲನ ಮಾಡುವುದಕ್ಕೋ ಕೆಲವರನ್ನು ಹತ್ತಿಕ್ಕುವುದಕ್ಕೋ BJP ವರಿಷ್ಠರು ಈ ಹೆಜ್ಜೆ ಇಡ್ತಾರಾ ಅನ್ನೋದು ಭಾಳ ಮುಖ್ಯವಾದ. ಒಂದನೇದಾಗಿ, ಶೋಭಾ ಕರಂದ್ಲಾಜೆಯವರು ರಾಜ್ಯ BJPಯಲ್ಲಿ ಪ್ರಶ್ನಾತೀತ ನಾಯಕಿ ಅಲ್ಲ. ಇದನ್ನು ಮೊದಲು ನಾವು ಅರ್ಥ ಮಾಡಬೇಕು. ಅವರ ವಿರೋಧಿಗಳು ತುಂಬ ಜನ ಇದ್ದಾರೆ. ಯಾಕೆಂದರೆ ಯಡಿಯೂರಪ್ಪನವರು ಮೊದಲ ಸಲ ಮುಖ್ಯಮಂತ್ರಿ ಆದಾಗ ಇಡೀ ಸರ್ಕಾರದ ನಿಯಂತ್ರಣ ಶೋಭಾ ಕರಂದ್ಲಾಜೆಯವರಲ್ಲಿತ್ತು, ಅವರ ಕೈಯಲ್ಲಿತ್ತು ಅನ್ನುವ ಆರೋಪ ಇತ್ತು. ಭಾಳಷ್ಟು ಜನ ವಿರೋಧ ಮಾಡ್ತಾಯಿದ್ರು. ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆಯವರ ಕೈಗೊಂಬೆ ಆಗಿದ್ದಾರೆ ಅನ್ನುವ ಮಾತು ಕೇಳಿ ಬಂದಿತ್ತು. ನಂತರ ಅವರ ಕುಟುಂಬದಲ್ಲಾದ ಬೇರೆ ಬೇರೆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರಿಗೆ ಕರೆದು ಶೋಭಾ ಕರಂದ್ಲಾಜೆ, ನೋಡಮ್ಮ, ರಾಜ್ಯ ರಾಜಕಾರಣದ ವ್ಯವಹಾರ ಬೇಡ ತಾಯಿ, ನೀ ದೆಹಲಿಗೆ ಬಂದ್ಬಿಡು, ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತಂದರು. ಅಕ್ಕ ದೆಹಲಿ ವಿಮಾನ ಹತ್ತಿದ್ರು. ಮೊಯ್ಲಿ ಕ್ಯಾಬಿನೆಟ್ನಲ್ಲಿ ಅವರು ಸಚಿವರಾದರು. ಅದಾದ ಮೇಲೆ ಅಲ್ಲಿ ಹಿಂದಿ ಕಲಿಯೋದಕ್ಕೆ ಟ್ರೈ ಮಾಡಿದ್ರು. ಅದು ಭಾಳ ಟ್ರೋಲ್ ಆಯಿತು. ಲ್ಯಾಂಗ್ವೇಜ್ ಒಂದು ಬರದಿರೋದು ದೊಡ್ಡ ವಿಚಾರ ಅಲ್ಲ. ಎನಿವೆ, ಶಿ ಟ್ರೈಡ್ ಹರ್ ಬೆಸ್ಟ್ ಟು ಲರ್ನ್ ಹಿಂದಿ. ಸೊ ತಮಗೆ ಬರುವ ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ ಅವರು ಮಾತಾಡಿದ್ರು ಪಾರ್ಲಿಮೆಂಟ್ನಲ್ಲಿ, ಹೊರಗಡೆ. ಆದರೆ ಈಗ ಯಾಕೆ, ನನ್ನ ಮೂಲಭೂತ ಪ್ರಶ್ನೆ, BJP ವರಿಷ್ಠರು ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಶೋಭಕ್ಕನನ್ನು ಆಯ್ಕೆ ಮಾಡ್ತಾರೆ ಅಂತ ಈ ಪ್ರಶ್ನೆ ನಿಮಗೂ ಕಾಡಬೇಕು. ನನಗನ್ನಿಸುವ ಹಾಗೆ, ಒಂದು, ಯಾವಾಗ ಶೋಭಾ ಕರಂದ್ಲಾಜೆಯವರು ರಾಜ್ಯ BJP ಅಧ್ಯಕ್ಷರಾಗಿ ನೇಮಕ ಆಗ್ತಾರೋ, ಆ ಸಾಧ್ಯತೆ ಇದ್ದರೆ, BJP ಮಾಡಿದರೆ, ಅಲ್ಲಿಗೆ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಕೊನೆಯಾಗುತ್ತೆ. ದಿಸ್ ಅ ಫಸ್ಟ್ ಥಿಂಗ್ ಶುಡ್. ನನಗೆ ಅನುಮಾನಗಳಿವೆ. ಯಾಕಂದರೆ ಈಗ JDS ಜೊತೆ ಅವರು ಹೊಂದಾಣಿಕೆ ಮಾಡಿಕೊಳ್ಳೋದ್ರಿಂದ JDS ಒಕ್ಕಲಿಗ ನಾಯಕತ್ವ, ಸೊ BJPಗೂ ಒಕ್ಕಲಿಗ ನಾಯಕತ್ವ ಅಂದರೆ ಇಟ್ ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಇಂಪ್ಯಾಕ್ಟ್. ಆದ್ದರಿಂದ ಇಂಥದ್ದೊಂದು ಮಾಡ್ತಾರೆ ಅಂತ ನನಗೆ ನಂಬಿಕೆ ಬರಲ್ಲ. ಬಟ್ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ. ಇವತ್ತು ಬೆಳಗ್ಗೆ ಬಹುತೇಕ ಚಾನಲ್ಗಳು ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿವೆ. ಎಲ್ಲ ಒಂದು ಸುಳಿವು ಬಂದಿರಬೇಕು. ಸೊ ಒಂದೊಮ್ಮೆ ಮಾಡಿದರೆ ಶೋಭಕ್ಕ, ಆದರೆ ಫಸ್ಟು ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ಕಥೆ ಮುಗಿದ ಹಾಗೆ. ಸೊ ಶೋಭಕ್ಕನೆದುರು
ಜೊತೆಗೆ ಯಾವುದೇ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳದ ವಿಜಯೇಂದ್ರ ಏನಿದ್ದಾರೆ ಅವರು ಕಷ್ಟ ಇದೆ ಅವರಿಗೆ. ಸೊ ಅದೇ ರೀತಿ ರಾಘವೇಂದ್ರ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್, ಹೊಂದಾಣಿಕೆ ಮಾಡ್ಕೋಬೋದು. ಯಾಕೆಂದರೆ ಶೋಭಕ್ಕನವರು ದೆಹಲಿಗೆ ಪ್ರಯಾಣಿಸುವುದರ ಹಿಂದೆ ಇದ್ದವರೇ ವಿಜಯೇಂದ್ರ ಅವ್ರ ಕಂಪ್ನಿ, ಉಮಾದೇವಿ, ಯಡಿಯೂರಪ್ಪನವ್ರ ಮಕ್ಕಳು. ಏನಾದರೂ ಮಾಡಿ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ದೂರ ಇಡಬೇಕು ಅಂತ ಯಾವುದಾವುದೋ ರಾಜಕೀಯ ಮಾಡಿ ಅವ್ರನ್ನ ಡೆಲ್ಲಿ ವಿಮಾನ ಹಚ್ಬಿಟ್ರು. ಆದ್ದರಿಂದ ಅಕ್ಕ ತಿರುಗಿ ಬಂದರೂ ಸುಮ್ಮನೆ ಇರ್ತಾರೆ ಅಂತ ನನಗನ್ಸಲ್ಲ. ಯಾಕಂದರೆ ಅವಳ ಶೋಭಾ ಕರಂದ್ಲಾಜೆ ಅವರ ರಾಜಕಾರಣ ಇದೆಯಲ್ಲ, ಅದರ ರೀತಿ ನೀತಿಗಳೇ ಬೇರೆ. ಭಾಳ ಜನಕ್ಕೆ ಗೊತ್ತಿಲ್ಲ. ನಾನು ಪತ್ರಿಕೋದ್ಯಮ ಒಂದು ಸಂದರ್ಭದಲ್ಲೇ ಶೋಭಕ್ಕ ರಾಜನಗರದಲ್ಲಿ ಒಂದು ಸಣ್ಣ ರೂಮ್ ಇಟ್ಕೊಂಡಿದ್ರು ಪಾಪ. ಅದು ಸಿಂಗಲ್ ಬೆಡ್ರೂಮು ಅಲ್ಲ, ಒಂದು ರೂಮ್ ಅದು. ಸೊ ಆ ರೂಮಿನ ಬಹುತೇಕ ನನಗೆ ಗೊತ್ತಿರೋ ಹಾಗೆ ಅವರ ಮನೆ ಬಾಡಿಗೆಯನ್ನು BJP ನಾಯಕರು ಕೊಡ್ತಿದ್ದರು. ಹಾಗೆ ಆ ಹಂತದಿಂದ ಶೋಭಕ್ಕ ಬೆಳೆದದ್ದು. ಇವತ್ತು ಮಾತಾಡ್ತಾರೆ, ನನಗೆ ಗೊತ್ತಿಲ್ಲ ಅವ್ರ ಆಸ್ತಿ ಎಷ್ಟಿದೆ ಅಂತೆಲ್ಲ ಗೊತ್ತಿಲ್ಲ, ಮಾತಾಡಬಾರ್ದು ಅದೆಲ್ಲ. ಆದರೂ ಎಷ್ಟೋ ಸಾವಿರಾರು ಎಕರೆ ಕಾಫಿ ತೋಟ ಅಂತಾರೆ, ಬೇಲೋ ಮನೆಗಳು ಅಂತಾರೆ. ಮಾಡ್ಕೊಳ್ಳಿ ಬಿಡಿ, ಬದುಕಬೇಕು ಜನ ಅಲ್ವಾ. ಅದು ನ್ಯಾಯವಾಗಿ ಬಂದು ದುಡ್ಡು ಹೌದು ಅಲ್ವಾ ಅಂತ ಮಾತಾಡೋಕೆ ಹೋದ್ರೆ ನಾನು ಅಯ್ಯೋಗ ನನ್ನ ಮಗ ಕಾಲ ಕೆಟ್ಟು ಹೋಗ್ಬಿಟ್ಟಿದೆ ಅಲ್ವಾ, ಮಾತಾಡೋಕ್ಕೆ. ಬಟ್ ಶೋಭಕ್ಕ ಸುಮಾರು ಆಸ್ತಿ ಮಾಡಿದ್ದಾರೆ ಅನ್ನುವ ಮಾತಿದೆ, ನನಗೆ ಗೊತ್ತಿಲ್ಲ. ಬಟ್ ಹಂಬಲ್ ಬಿಗಿನಿಂಗ್ ಅಂತಾರೆ ನೋಡಿ. ನೀವು ದಕ್ಷಿಣ ಕನ್ನಡದ ಯಾವುದೋ ತುದಿಯಿಂದ ಬಂದು ಪಾಪ ಅಕ್ಕ ಇಲ್ಲಿ ಬಂದು ರಾಜನಗರದಲ್ಲಿ ಒಂದು ರೂಮ್ ಮಾಡ್ಕೊಂಡು RSS ಸಂಘ ಪರಿವಾರದಲ್ಲಿ ಕೆಲಸ ಮಾಡ್ತಾ ಇದು ಬೆಳೆದಂಥ ಅಕ್ಕ ಅವಳು, ಆಯಿತಾ. ಸೊ ಅವರು ಈಗ ಅಧ್ಯಕ್ಷರಾದರೆ BJP ಒಳಗಡೆ ಏನಾಗುತ್ತೆ, ದರ್ ಇಸ್ ಅ ಬಿಗ್ ಕ್ವಶನ್. ಒಂದೊಮ್ಮೆ BJP ವರಿಷ್ಠರು ಶೋಭಕ್ಕನನ್ನು ಆಯ್ಕೆ ಮಾಡಿದರೆ ಅವರ ಉದ್ದೇಶ ಸಂಪೂರ್ಣವಾಗಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ರಾಜಕಾರಣವನ್ನು ಫಿನಿಷ್ ಮಾಡೋದಾಗಿದೆ ಅಂತ ಅನುಮಾನ ಬೇಕಾಗಿಲ್ಲ. ಬದಲ ಮೆಸೇಜ್ ಅದು ಮುಗೀತು ಅಂತ. ಸೊ ಈ ನಡುವೆ ಯಡಿಯೂರಪ್ಪ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಯಡಿಯೂರಪ್ಪ ಮತ್ತು ಶೋಭಕ್ಕರ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿದ್ದಂಗೆ ಕಾಣಲ್ಲ ಈಗ, ಬಿಕಾಸ್ ಆಫ್ ಯಡಿಯೂರಪ್ಪನವರ ಮಕ್ಕಳು ಕಂಪನಿ. ಸೊ ಅದರಿಂದ ಈಗ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಅವರು ಮಾಡ್ತಾರೆ. ಯಾಕಂದರೆ ಸ್ಟಿಲ್ ಯಡಿಯೂರಪ್ಪ ಇಸ್ ಫೋರ್ಸ್ ಇನ್ ಕರ್ನಾಟಕನೋ, ಈಸ್ ಎ ಫೋರ್ಸ್. ಸೊ ಆದರೆ ಅವರ ಈಗಿನ ಆಸೆ ಇರೋದೇನು ಗೊತ್ತಾ, ಏನಾದರೂ ಮಾಡಿ ನನ್ನ ಮಗನಿಗೆ ಒಂದು ರಿಹ್ಯಾಬಿಲಿಟೇಟ್ ಮಾಡಿ ಹೋಗ್ಬಿಡು. ಕರ್ನಾಟಕದ ಬಹುತೇಕ ರಾಜಕಾರಣಿಗಳು ಅದಕ್ಕೆ ಕೆಲಸ ಕಂಡ್ರಿ, ಮಕ್ಕಳು ರಿಹ್ಯಾಬಿಲಿಟೇಟ್ ಮಾಡಬೇಕು. ನೋಡಿ, ಈಗ ಯಡಿಯೂರಪ್ಪನವರಿಗೆ ವಿಜೇಂದ್ರನ ರಿಹ್ಯಾಬಿಲಿಟೇಟ್ ಮಾಡಬೇಕು, ಸನ್ಮಾನ್ಯ ಗ್ರೇಟು ಕುಮಾರಣ್ಣವರಿಗೆ ಅವ್ರ ಮಗ ನಿಖಿಲ್ನ ರಿಹ್ಯಾಬಿಲಿಟೇಟ್ ಮಾಡಬೇಕು, ಸಿದ್ದರಾಮಯ್ಯನವರಿಗೆ ಅವ್ರ ಮಗನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನ ರಿಹ್ಯಾಬಿಲಿಟೇಟ್ ಮಾಡಿ, ಎಲ್ಲರಿಗೂ ಒಟ್ಟೆ ನಿಮ್ಮ ಅನುಮಾನ ಮಕ್ಕಳು ರಿಹ್ಯಾಬಿಲಿಟೇಟ್ ಮಾಡಿ ಒಂದು ಅಧಿಕಾರದಲ್ಲಿ ಕೂಡಿಸ್ಬಿಟ್ಟು ನಾವು ರಾಮ ರಾಮ ಶಿವ 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 ಅಂಥೇಳಿ ತೀರ್ಥಯಾತ್ರೆಗೆ ಎಲ್ಲೋ ತೀರ್ಥಯಾತ್ರೆ ಅದು ಬೇರೆ ರೀತಿ ತೀರ್ಥಯಾತ್ರೆ ಹೋಗಬೇಕು ಅಂತ ಆಸೆ ಇದೆಯೋ ಗೊತ್ತಿಲ್ಲ. ಎವ್ರಿಬಡಿ ಈಸ್ ಟ್ರೈಂಗ್ ಲೈಕ್ ದ್ಯಾಟ್, ಇವ್ರು ಮಾತ್ರ ಅಂತಲ್ಲ. ಆದರೆ ಈಗ ನಾನು ಚರ್ಚೆ ಮಾಡುತ್ತಿರುವ ವಿಚಾರದಲ್ಲಿ ಒಂದೊಮ್ಮೆ ಶೋಭಕ್ಕ ಅಧ್ಯಕ್ಷರಾದರೆ ರಾಜ್ಯ BJPಯ ಹಲವು ನಾಯಕರ ತೊಡೆ ನಡುಕೋದಕ್ಕೆ ಪ್ರಾರಂಭ ಆಗುತ್ತೆ. ಅದರ ಬಗ್ಗೆ ನಿಮ್ಗೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಎಸ್, ಒಂದು, ಶಿ ವಿಲ್ ಬಿ ಮೋರ್ ಪವರ್ಫುಲ್. ಎರಡು, ಶಿ ಈಸ್ ವೆರಿ ಕ್ಲೋಸ್ ಟು ಪ್ರೈಮ್ ಮಿನಿಸ್ಟರ್ ಮೋದಿ ಆ್ಯಂಡ್ ಅಮಿತ್ ಶಾ. ಸೆಕೆಂಡ್ ಥಿಂಗ್, ಮತ್ತು ಅವಳು ಎಲ್ಲವನ್ನ ಇತಿಹಾಸವನ್ನು ಮರೆತು ರಾಜಕಾರಣ ಮಾಡುವ ಮಹಿಳೆ ಅಲ್ಲ. ಅದರಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ. ಒಂದು, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರನ್ನ ದೆಹಲಿಗೆ ಕರೆಸಲಾಗಿದೆ ಅಂತ. ಸೊ ನಡ್ಡಾ ಅವ್ರು ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ ಅನ್ನುವ ಮಾತಿದೆ. ಅದನ್ನೇ ಒಂದು ಸಂದರ್ಶನದಲ್ಲಿ ಸದಾನಂದ ಗೌಡರು ಕೂಡ ಹೇಳಿದ್ದಾರೆ. 24-25 ಅನ್ಸುತ್ತೆ ನನಗೆ. ಸೊ ನಡ್ಡಾ ಅವ್ರು ಬರೋಕ್ಕೆ ಕೇಳಿದ್ದಾರೆ. ಆದರೆ ಶಾಂತ ಸ್ವಭಾವದ ಸದಾನಂದ ಗೌಡ್ರೆ ತಮ್ಮ ಶಾಂತ ಸ್ವಭಾವವನ್ನು ಬಿಟ್ಟು ಬೇರೆ ರೀತಿ ಮಾತನಾಡೋದು ಪ್ರಾರಂಭ ಮಾಡಿದ್ದಾರೆ. ಒಂದು, ಮೈತ್ರಿಯ ಬಗ್ಗೆ ಅವರು ಆಡಿರುವ ಬಹುತೇಕ ಮಾತುಗಳು ನಾನು ಮೊನ್ನೆ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ಈ ಬಗ್ಗೆ ಚರ್ಚೆ ಮಾಡಿದ್ದೀನಿ. ತಮ್ಮ ಜೊತೆಗೆ ತಾವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ಅದಿಲ್ಲ ಅಂದರೆ ವಾಪಸ್ಸು ನನ್ನ ಇದನ್ನು ಹೋಗಿ ನೋಡಿ. ಸೊ ಐ ಹ್ಯಾವ್ ಡೌಟ್. ಸೊ ಒಂದು ಭಿನ್ನರಂತೆ ವರ್ತಿಸುವ ಭಿನ್ನಮತದ ಬೀಜವನ್ನು ಬಿತ್ತಬಲ್ಲ ಸದಾನಂದ ಗೌಡರನ್ನ ಸಮಾಧಾನ ಮಾಡೋದಕ್ಕೆ ನಡ್ಡಾ ಅವರು ಕರೆದಿದ್ದಾರೆ, ಅಥವಾ ಅವ್ರಿಗೇನಾದರೂ ರಿಹ್ಯಾಬಿಲಿಟೇಟ್ ಮಾಡ್ತಾರೆ. ಯಾಕೆಂದರೆ ಮುಗಿಸಲಾಗಿದೆ. ಈಗ ಅವರಿಗೆ ಟಿಕೆಟ್ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಸುಮಲತಾ ಅಂಬರೀಷ್ ಅವರು ಬೆಂಗಳೂರು ನಾರ್ತ್ಗೆ ಬರ್ತಾರಂತೆ.
ಯಾಕಂದರೆ ಮಂಡ್ಯ ಕೊಡ್ಬೇಕಲ್ವಾ ದೇವೇಗೌಡರ ಕುಟುಂಬಕ್ಕೆ. ಸೊ ಅದರಿಂದ ಬರ್ತಾರೆ ಅಂತಿದೆ. ಅವ್ರು ಅದಕ್ಕೂ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ನನಗೆ ನನ್ನ ರಾಜಕೀಯ ಸಾಕು ಅಂತ. ಆದರೆ ಅವರನ್ನು ಬಾಯಿ ಮುಚ್ಚಿಸುವ ಯತ್ನ ನಡೀತಿದೆಯಾ ಗೊತ್ತಿಲ್ಲ. ಏನಿವೆ, ದಕ್ಷಿಣ ಕನ್ನಡದ ಇಬ್ಬರು ನಾಯಕರುಗಳು ಅವ್ರನ್ನ ರಿಹೆಬಿಲಿಟೇಟ್ ಆಗುತ್ತಾ, ಸದಾನಂದ ಗೌಡ್ರನ್ನ, ಹಾಗೆಯೇ ಕೇಂದ್ರ ಸಚಿವೆ ಶ್ರೀಮತಿ ಕುಮಾರಿ, ಗೊತ್ತಿಲ್ಲ, ಯಾರೇ ಇರಲಿ. ಸೊ ಅವರು ಏನಿದ್ದಾರೆ, ಅವರು ಇದು ಕತೆ ಏನಾಗುತ್ತೆ ಶೋಭಕ್ಕನದು, ಇದು ಇವತ್ತಿನ ಪ್ರಶ್ನೆ. ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆಯುಧ ಪೂಜೆ ಇದೆಯಲ್ಲ ಈ ದಿನ ಮತ್ತು ನಾಳೆ ವಿಜಯದಶಮಿ, ಅದು ಒಳ್ಳೆಯತನದ ವಿಜಯವಾಗಲಿ, ದುಷ್ಟತನದ ನಾಶ ಆಗಲಿ ಅಂತ ಆಶಿಸ್ತಾ ಈ ಒಂದು ನನ್ನ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಹಾಗೆ ತಮ್ಮಲ್ಲಿ ಮನವಿ, ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯ ಮಾಡಿ ನನ್ನನ್ನು ಕೈ ಹಿಡಿದು ಮುನ್ನಡೆಸಿ. ಎಲ್ಲರಿಗೂ ನಮಸ್ಕಾರ.